ಹೊಸಕೋಟೆ ನಗರದ ಬಿಜೆಪಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತಾರಾ ವೆಂಕಟೇಶ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಗೌಡ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ದೇವನಗುಂದಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ನರಸಿಂಹಯ್ಯ, ಜಿಲ್ಲಾ ಕಾರ್ಯದರ್ಶಿ ಮುರಳಿ, ತಾಲೂಕು ಅಧ್ಯಕ್ಷ ಸತೀಶ್, ಟೌನ್ ಅಧ್ಯಕ್ಷ ಬಾಲಚಂದ್ರ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನುರೆಡ್ಡಿ, ಟೌನ್ ಅಧ್ಯಕ್ಷೆ ಯಶೋಧ ರವಿ, ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜೆಎಂ ಹಸೇನ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಕಾರ್ಯವನ್ನ ಮಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತಾರಾ ವೆಂಕಟೇಶ್ ಅವರು ಮಾತನಾಡಿದ್ರು. ಅಸಮಾನತೆ, ಅಸ್ಪೃಶ್ಯತೆಯಿಂದ ನಲುಗಿ ಹೋಗಿದ್ದ ಅಂಬೇಡ್ಕರ್ ಅವರು ಈ ಒಂದು ಜಾತಿ ಸಂಕೋಲನೆಯಿಂದ ಹೊರಬರುವ ದೃಢ ಸಂಕಲ್ಪವನ್ನ ತೊಟ್ಟು ಸಂವಿಧಾನವನ್ನ ರಚಿಸಿ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟರು. ಪ್ರತಿಯೊಬ್ಬರು ಸಮಾನತೆಯಿಂದ ಸ್ವತಂತ್ರವಾಗಿ ಬದುಕುವ ಹಕ್ಕನ್ನ ಕಲ್ಪಿಸಿಕೊಟ್ಟ ಅಂಬೇಡ್ಕರ್ ಅವರು ಮಹಾನ್ ಮಾನವತಾವಾದಿಯಾಗಿದ್ದು ಅಂತಹವರ ಬಗ್ಗೆ ಪ್ರತಿಯೊಬ್ಬರು ಅಧ್ಯಯನ ಮಾಡುವಂತಾಗಬೇಕು, ನಿತ್ಯ ಅವರ ಸ್ಮರಣೆ ಆಗಬೇಕು ಅಂತ ತಿಳಿಸಿದ್ರು. ಪ್ರಪಂಚದಲ್ಲಿ ಏನಾದರೂ ಒಂದು ದೊಡ್ಡ ಹೆಸರನ್ನು ಮಾಡಿದಂತಹ ಮಹಾನುಭಾವ ಯಾರಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಹುಟ್ಟಿದಾಗಿನಿಂದಲೂ ಸಹ ಅವರು ಕೊನೆಯವರೆಗೂ ತಮ್ಮ ಕಷ್ಟಗಳನ್ನು, ಅವಮಾನಗಳನ್ನು ಓದುವ ಸಂದರ್ಭದಲ್ಲಿ ಅವರು ಪಟ್ಟಂಥ ಅವಮಾನಗಳು, ಕಷ್ಟಗಳು ಇವತ್ತು ಅವರ ಸಂವಿಧಾನವನ್ನು ಬರೆಯಲು ಕೂತಾಗ ಆ ನೋವುಗಳು, ಕಷ್ಟಗಳ ಒಂದೊಂದು ಅಕ್ಷರದ ರೂಪದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ದೇವರು ಅಂತಂದರೆ ಆ ಒಂದು ನಮ್ಮ ಅಂಬೇಡ್ಕರ್ ಅವರು. ಇವತ್ತೇನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟವ್ರೆ, ಇಡೀ ಪ್ರಪಂಚದಲ್ಲೇ ಅಂತಹ ಒಂದು ಸುಂದರವಾದಂತಹ, ಅಂತಹ ಒಂದು ಕಠಿಣವಾದಂತಹ, ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಬೇಕಾದಂತಹ ದಾರಿ, ಜೀವನಕ್ಕೆ ಬೇಕಾದಂತಹ ಒಂದು ಕಲೆಯನ್ನು ಕೊಟ್ಟಂಥದ್ದು ಈ ಒಂದು ಸಂವಿಧಾನ. ಈ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನಾ ಒಂದು ರಾಜ್ಯಗಳಿರ್ತವೆ, ನಾನಾ ಒಂದು ಪಂಗಡಗಳಿರ್ತವೆ, ನಾನಾ ರೀತಿಯಾದಂತಹ ಒಂದು ಒಳಪಂಗಡಗಳಿರ್ತವೆ. ಅವೆಲ್ಲವನ್ನ ಕ್ರೋಢೀಕರಣವನ್ನು ಮಾಡಿ ಎಲ್ಲ ರೀತಿಯಾದಂತಹ ಒಂದು ಏಕತೆಯನ್ನು ತರಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾನು ಏಕತೆಯನ್ನು ತರಬೇಕು ಅಂತಂದರೆ ನಾನು ಸಂವಿಧಾನದಲ್ಲಿ ಮೊದಲು ಮಾಡಬೇಕಾಗಿರೋದು ಸಮಾನತೆಯನ್ನು ತರಬೇಕು, ಎಲ್ಲ ಜನಗಳಿಗೂ ಸಮಾನತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಸಂವಿಧಾನವನ್ನು ರಚನೆ ಮಾಡಲು ಪ್ರಾರಂಭವನ್ನು ಮಾಡ್ತಾರೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಸಹ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ನಾವು ನೆನ್ಕೊಂತ ಹೋಗ್ತೀವಿ. ಇಂತಹ ಒಂದು ಸಂವಿಧಾನವನ್ನು ಕೊಟ್ಟಂತಹ ಸಾಹೇಬರು